ಎಕ್ಸಾಮ್ ಮುಗಿತಾ ಇದೆ. ರಜೆ ಬಂದವಾಗ ಮಕ್ಕಳಿಗೆ ಮನೆಯಲ್ಲೇ ಏನಾದ್ರು ಕುರುಕುರು ಮುರುಮುರು ತಿನ್ನೋಣ ಅನ್ನಿಸ್ತಾ ಇರುತ್ತೆ. ಸೊ ಕೇವಲ ಅಕ್ಕಿ ಹಿಟ್ಟು ಬಳಸ್ಕೊಂಡು ಒಂದು ಸಿಂಪಲ್ ಆಗಿರುವಂತಹ ಸ್ನ್ಯಾಕ್ಸ್ ಹೇಗೆ ಮಾಡೋದು ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದೆರಡು ಹಸಿಮೆಣಸಿನಕಾಯಿ, 1 ಇಂಚು ಉದ್ದದಷ್ಟು ಶುಂಠಿ, 1 ಚಮಚದಷ್ಟು ಓಮ ಅಥವಾ ಅಜ್ವೈನ್, 1 ಚಮಚ ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವು, ಇಷ್ಟು ಪದಾರ್ಥಗಳನ್ನು ತಗೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ನೀವು ಹಾಗೆ ಜಜ್ಜಿಕೊಂಡ್ರೂ ನಡೆಯುತ್ತೆ. ಆಮೇಲೆ ಅದನ್ನು ಒಂದು ಬಾಣಲೆಗೆ ತಗೊಂಡು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಹಾಗೆ ಉಪ್ಪು, 1 ಚಮಚ ಉಪ್ಪು ಹಾಕಿದ್ರೆ ಸರಿಯಾಗುತ್ತೆ. ಹಾಗೆ 1 ಟೇಬಲ್ ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ. ನಿಮಗೆ ಸ್ವಲ್ಪ ಒಳ್ಳೆ ರುಚಿ ಬರಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ 3/4 ಕಪ್ಪು ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕು. ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಶುರುವಾದ ಕೂಡಲೇ 1 ಕಪ್ಪು ಅಕ್ಕಿ ಹಿಟ್ಟನ್ನು ಸೇರಿಸಿ ಹೀಗೆ ಚೆನ್ನಾಗಿ ಒಂದು ಸಲ ಮಗ್ಚಿ ಆಮೇಲೆ ಸ್ಟವನ್ನು ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದ ಮೇಲೂ ಒಂದು ಸಲ ಎಲ್ಲ ಸರಿಯಾಗಿ ಹಿಟ್ಟೆಲ್ಲ ಹೊಂದ್ಕೊಳ್ಳೋ ಥರ ಹಾಗೇ ಮಗ್ಚಿ ಬಿಡಬೇಕು. ಮಗ್ಚಿ ಮುಚ್ಚಳ ಮುಚ್ಚಿ ಬಿಸಿ ಎಲ್ಲ ಸ್ವಲ್ಪ ಆರೋವರೆಗೆ ಕಾಯಬೇಕಾಗತ್ತೆ. ಇದಕ್ಕೆ ಬೇರೆ ಇನ್ನೇನು ಹಾಕ್ತಾ ಇಲ್ಲ, ಖಾಲಿ ಅಕ್ಕಿ ಹಿಟ್ಟು ಮತ್ತು ಮಸಾಲೆಗಳನ್ನು ಹಾಕಿ ಮಾಡಿರುವಂಥದ್ದು. ಮಸಾಲೆ ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡಿ. ಶುಂಠಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ, ಅಥವಾ ಓಮ ಜೀರಿಗೆ ಎರಡೂ ಒಟ್ಟಿಗೆ ಹಾಕೋದು ಬೇಡ, ಖಾಲಿ ಓಮ ಸಾಕು ಅಂತಂದರೆ ಬರೀ ಓಮ ಅಥವಾ ಬರೀ ಜೀರಿಗೆ ಬೇಕಾದರೂ ಹೀಗೆ ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಇಲ್ಲಿ ಬಿಸಿ ಆರಿದ ಮೇಲೆ ಚೆನ್ನಾಗಿ ತಿಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ಗಟ್ಟಿಯಾಗಿರಲಿ, ಆದರೆ ಲಟ್ಸೋಕ್ಕಾಗೋಷ್ಟು ಮೃದುವಾಗಿರಲಿ. ತುಂಬ ಮೆತ್ತಗೆ ಮಾಡ್ಕೊಬೇಡಿ, ಎಣ್ಣೆ ಕುಡಿಯುತ್ತೆ. ಅಥವಾ ಹಾಗಂತ ಹೇಳಿ ತುಂಬ ಗಟ್ಟಿ ಮಾಡಿದ್ರೆ ನಿಮಗೆ ಲಟ್ಸೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಒಂದೋ ಚಪಾತಿ ಬಣೆ ಮೇಲೆ ಅಥವಾ ಕಟ್ಟೆ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಹೀಗೆ ಒಂದು ದೊಡ್ಡ ಲಿಂಬೆಹಣ್ಣಿನ ಗಾತ್ರದ ಹಿಟ್ಟನ್ನು ತಗೊಂಡು ಲಟ್ಸಿ ಈ ರೀತಿ ಈ ಆಕಾರಕ್ಕೆ ಕತ್ತರಿಸ್ಕೊಳ್ಬೇಕು. ನೀವು ಇದ್ಬಿಟ್ಟು ಈ ಶಂಕರಪೋಳಿ ಇರುತ್ತಲ್ಲ ಆ ಥರ, ಅಥವಾ ನಿಮ್ಗೆ ಹೆಂಗೆ ಇಷ್ಟನೋ ಯಾವ ಆಕಾರಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು. ಚಿಕ್ಕ ಚಿಕ್ಕ ನಿಪ್ಪಟ್ಟು ಥರ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಮಾಡ್ಕೊಂಡಿರೋದನ್ನು ಬಿಸಿ ಎಣ್ಣೆಯಲ್ಲಿ ಹಾಕಿ ಕಾಯಿಸಬೇಕು. ಎಣ್ಣೆ ಬಿಸಿಯಾಗಿರಲಿ. ಆಮೇಲೆ ಒಂದು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಗರಿ ಗರಿ ಆಗೋವರೆಗೆ ಕಾಯಿಸ್ಕೊಳ್ಬೇಕು. ತುಂಬ ಸುಲಭವಾಗುತ್ತೆ. ಒಂದು 5 ನಿಮಿಷದಲ್ಲೇ ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಮಾಡಿಬಿಡ್ಬೋದು. ನಿಮಗೆ ಬೇರೆದೆಲ್ಲ ಸ್ನ್ಯಾಕ್ಸ್ ಮಾಡೋಷ್ಟೊತ್ತಿಗೆ ಮೈದಾ ಹಿಟ್ಟು ಆ ಥರ ಎಲ್ಲ ಸಮಸ್ಯೆ ಇರುತ್ತಲ್ಲ, ಇದು ಅಕ್ಕಿ ಹಿಟ್ಟಲ್ಲೇ ಸುಲಭವಾಗಿ ಮಾಡ್ಕೊಂಡು ಬಿಡ್ಬೋದು. ಮಾಡಿ ಡಬ್ಬದಲ್ಲಿ ಹಾಕಿ ಎತ್ತಿಟ್ರೆ ಹೊರಗಿನ ಅಂಗಡಿ ತಿಂಡಿ ಬದಲು ಮಕ್ಕಳು ಮನೆಯಲ್ಲೇ ಮಾಡಿರುವಂತಹ ಗರಿ ಗರಿಯಾಗಿರುವಂತಹ ತಿಂಡಿಯನ್ನು ತಿಂತಾರೆ, ಖುಷಿ ಪಡ್ತಾರೆ. ಖಂಡಿತ ಟ್ರೈ ಮಾಡಿ ಇದನ್ನು. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.